ಸದಾ ಒಂದಲ್ಲ ಒಂದು ಅವ್ಯವಸ್ಥೆಯಿಂದ ಸುದ್ದಿ ಆಗ್ತಾ ಇರುವ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಈಗ ಮತ್ತೆ ತನ್ನ ಅವ್ಯವಸ್ಥೆ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿರುವ ಹರಿದು ಚಿಂದಿಯಾಗಿರುವ ಹಾಸಿಗೆಗಳ ಮೇಲೆ ಪೇಪರ್ ಹಾಗೂ ರಟ್ಟುಗಳನ್ನು ಮುಚ್ಚಿ ಅದರ ಮೇಲೆ ಬೆಡ್ಶೀಟ್ ಹಾಕಲಾಗಿದೆ. ಹಾಗೆಯೇ ಹೆರಿಗೆ ವಾರ್ಡ್ಗಳಲ್ಲಿ ಉಸಿರುಗಟ್ಟಿಸುವ ಗಬ್ಬು ವಾಸನೆ ವಾಕರಿಕೆ ಬರಿಸುತ್ತಿದೆ. ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆ ಹಾಗೂ ಶುಚಿತ್ವ ಇಲ್ಲದೆ ಬಾಣಂತಿಯರ ಪರಿಸ್ಥಿತಿ ಶೋಚನೀಯವಾಗಿದೆ. ಅಲ್ಲಿ ವಾಸನೆಯಿಂದ ಈ ವಾರ್ಡ್ಗೆ ಬನ್ನಿ, ಈ ವಾರ್ಡ್ಲಿ ಒಂದು ಸ್ವಲ್ಪ ವಾಸನೆ ಇಲ್ಲ ಅಂತ ಇಲ್ಲಿ ಡಸ್ಟ್ಬಿನ್ ಇಲ್ಲಿ ಅದು ಎಲ್ಲ ಕಸ ಅಲ್ಲಿ ಹಾಕೊಂಡು ವಾಸನೆಯಿಂದ ನಮಗೆ ಇರಕ್ಕಾಗ್ತಾ ಇಲ್ಲ ಅಷ್ಟೇ. ಏನು ವಾಸನೆ? ಅದೇ ಇದು ಗಲೀಜು ಮಾಡ್ಬಿಡೋದು, ವಾಸನೆ ತುಂಬಾ ಗಲೀಜು. ಬಾತ್ರೂಮ್ ಜನ ತೊಳೆಯಲ್ಲ, ಇದು ಮಾಡಲ್ಲ, ಅದು ವಾಸನೆಯಿಂದ ಚಿಕ್ಕ ಚಿಕ್ಕ ಮಕ್ಕ ಇರುತ್ತೆ. ನಮ್ಮ ಒಬ್ಬರದ್ದು ಬಿಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರು ಬೆಳೆಯೋದೇ ಟೈಮ್ಲಿ ಅವ್ರಿಗೇನೆ ಇವಾಗಲೇ ವಾಸನೆ ಕೊಟ್ರೆ ಅವರು ಇದು ಚೆನ್ನಾಗಿರುತ್ತಾ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅದೇ ಥರ ಹೇಳಿ ಒಂದು ಸ್ವಲ್ಪ ಇದು ಮಾಡಿ. ಅಯ್ಯೋ ಉಸಿರಾಗ್ತಾ ಇಲ್ಲ, ನಮ್ಮ ಈಚೆನೂ ಹೊಂಟೋಗ್ಬಿಡುತ್ತೆ. ಅಲ್ಲಿಂದ ಇಲ್ಲಿ ಬಂದೆ. ಈಗ ಶೆಕೆ ಜಾಸ್ತಿ, ಒಂಥರ ಸ್ಮೆಲ್ಲು, ಕ್ಲೀನಿಂಗ್ ಇಲ್ಲ. ಸರ್ಕಾರಿ ಹಾಸ್ಪಿಟ್ಲ್ ಅಂತ ಬರ್ತೀವಿ, ಏನೋ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಈ ಥರ ಮಾಡಿದ್ರೆ ಹಿಂಗೆ ಡಾಕ್ಟರ್ ಏನು ಮಾಡೋಕ್ಕಾಗುತ್ತೆ? ಅವರು ಡ್ಯೂಟಿ ಅವ್ರನ್ನ ಮುಗಿಸ್ತಾರೆ. ಈ ಹಾಯಗಳೇ ಇದ್ದು ನೋಡ್ಕೋಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಹೇಗಿದೆ ಜಿಲ್ಲಾ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ? ಅಲ್ಲಿ ಈಗಾಗಲೇ ಬಾಣಂತಿಯರ ಮಾತುಗಳನ್ನ ಕೇಳಿದ್ವಿ, ಯಾವ ರೀತಿಯ ಸಿಚುವೇಶನ್ ಇದೆ ಅಂತ ಹೇಳಿ. ಏನ್ ಪ್ರಾಬ್ಲಮ್ ಏನು? ಅಧಿಕಾರಿಗಳ ಕಡೆ ಗಮನ ವಹಿಸ್ತಾ ಇಲ್ವಾ? ಹೇಗೆ? ಖಂಡಿತ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕಂದ್ರೆ ಈ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ಸುಮಾರು 17 ವರ್ಷಗಳಾಯ್ತು ಮತ್ತು ಮೇಲ್ದರ್ಜೆಗೆ ಏರಿದೆ ಮತ್ತು ಮೆಡಿಕಲ್ ಕಾಲೇಜು ವ್ಯಾಪ್ತಿಗೆ ಸೇರ್ಪಟ್ಟಿದೆ. ಈ ಎಲ್ಲಾ ಒಂದು ಇದಿದ್ರು ಸಹ ಅದನ್ನು ಯಾವ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ವೈದ್ಯರ ಕೊರತೆ ಇತ್ತು, ವೈದ್ಯರ ಕೊರತೆ ಈಗಿದೆ. ಈಗ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ, ಅಶಿಸ್ತು ತಾಂಡವಾಡ್ತಾ ಇದೆ. ಮತ್ತೆ ನೀವು ನೋಡ್ಬೋದು ಬೆಡ್ಗಳೆಲ್ಲ ಹರಿದು ಚಿಂದಿಯಾಗಿವೆ. ಅವುಗಳ ಮೇಲೆ ರಟ್ಟನ್ನ ಹಾಕಿ ಹೆಸರನ್ನು ಮುಚ್ಚಿ ಅದ್ರ ಮೇಲೆ ಬೆಡ್ಶೀಟ್ ಅನ್ನ ಮುಚ್ಚಿ ಏನು ಕಾಣ್ಬಾರ್ದ ರೀತಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ಏನು ಹಿರಿಯ ವಾರ್ಡ್, ಬಾಣಂತಿಯರ ವಾರ್ಡು, ಅಲ್ಲಿ ವಾಕಲಿಕ್ಕೆ ಬರುವಂತಹ ಒಂದು ಅಸಹ್ಯವಾದ ವಾತಾವರಣ ಇದೆ. ಅಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ಇದೆ. ಹಾಗಾಗಿ ಅಲ್ಲಿ ಬಾಣಂತಿಯರು ಮತ್ತು ಪೋಷಕರು ತುಂಬಾ ತೊಂದರೆ, ನರಳಾಟ ಅನುಭವಿಸ್ತಾರೆ. ಹೇಳ್ಕೊಳ್ಳುವಂತಹ ನರಳಾಟ ಅನುಭವಿಸ್ತಾರೆ. ಬರೋರೆಲ್ಲ ಮಧ್ಯಮ ವರ್ಗ ಮತ್ತು ಕೆಳ ವರ್ಗದವರು. ಹಾಗಾಗಿ ಅವರು ಅನಿವಾರ್ಯವಾಗಿ ಆ ಒಂದು ಇದನ್ನ ಯಾತನೆಯನ್ನು ತಡ್ಕೊಂಡು ಅಲ್ಲಿ ಚಿಕಿತ್ಸೆಯನ್ನು ಪಡೆಯುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಾವು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪುಟ್ಟರಂಗ ಶೆಟ್ಟಿ ಅವರನ್ನ ನಾವು ಪ್ರಶ್ನೆ ಮಾಡಿದ್ವಿ ಈ ಬಗ್ಗೆ ಅಂತೇಳಿ. ಹಾಗಾದ್ರೆ ಅವರು 8ನೇ ತಾರೀಕು ನಂತರ ಅದಕ್ಕೆ ಭೇಟಿ ಕೊಡ್ತೀನಿ, ಅಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಪ್ರಯತ್ನ ಪಟ್ಟಿದ್ವಿ. ಹಿಂದಿನ ಸಹ ಈ ತರ ಸಮಸ್ಯೆಗಳಿದ್ವಿ, ಆ ಸಮಸ್ಯೆಗಳನ್ನ ಬಗೆಹರಿಸಿದ್ವಿ. ಮತ್ತೆ ಈ ತರ ಸಮಸ್ಯೆ ನನ್ನ ಗಮನಕ್ಕೆ ಬಂದಿಲ್ಲ. ಖಂಡಿತವಾಗಿ ನಾವು 8ನೇ ತಾರೀಕು ನಂತರ ಭೇಟಿ ಕೊಟ್ಟು ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಟೈಮ್ ವರೆಗೂ ಕೂಡ ಅವರ ಗಮನಕ್ಕೆ ಬಂದಿಲ್ವಾ? ಎಷ್ಟು ಟೈಮ್ ಇಂದ ಈ ತರನೇ ಇದೆ ನಂದೀಶ್? ಇದು ಸುಮಾರು ಇದು ಸ್ಥಾಪನೆ ಆದಾಗ, ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಸ್ಥಾಪನೆ ಆದಾಗಿನಲ್ಲಿ ಈ ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇನೆ ಇವೆ, ಒಂದಲ್ಲ ಒಂದು ವ್ಯವಸ್ಥೆಗಳು ಕಾಣ್ತಾ ಇವೆ. ಯಾವಾಗ ಮಾಧ್ಯಮಗಳು ವರದಿ ಮಾಡ್ತವೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಮತ್ತು ಜನಪ್ರತಿನಿಧಿಗಳು ಭೇಟಿ ಕೊಡ್ತಾರೆ. ಆ ಸಂದರ್ಭಕ್ಕೆ ಒಂದು ಏನೋ ಒಂದು ಆಶ್ವಾಸ ಕೊಟ್ಟು ಹೊರಗಡೆ ಬರ್ತಾರೆ. ಮತ್ತೆ ಸಮಸ್ಯೆಗಳು ಮುಂದಿನ ಇರುತ್ತೆ. ಕಳೆದ 17 ವರ್ಷಗಳಿಂದ ಈ ಸಮಸ್ಯೆ ಮುಂದಿನ ಬಂದಿದೆ. ಏನು ಬಡವರು ಮತ್ತು ಮಧ್ಯಮಗಳು ಅಲ್ಲಿ ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬರ್ತಾರೆ. ಅಲ್ಲಿರೋ ಏನು ಅಸಹ್ಯಗಳನ್ನ ಮತ್ತೆ ಅವ್ಯವಸ್ಥೆಗಳನ್ನ ಸಹಿಸಿಕೊಂಡು ಚಿಕಿತ್ಸೆ ಪಡೆಯುವಂತಹ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಸರ್ಕಾರ ಒಂದು ದಿವ್ಯ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳು ಮತ್ತು ಆಡಳಿತಾಧಿಕಾರಿಗಳು ಇವರೆಲ್ಲ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ಒಂದು ಸಮಸ್ಯೆ ಕಾಡ್ತಾ ಇದೆ. ಈಗ ನಾವು ಸಚಿವರು ಗಮನಕ್ಕೆ ತಂದಿದ್ದೀವಿ. ಈ ಬಗ್ಗೆ ಏನ್ ಮಾಡ್ತೀವಿ ಅಂತ ಖಂಡಿತವಾಗಿ 8ನೇ ತಾರೀಕು ನಂತರ ಭೇಟಿ ಕೊಟ್ಟು ಅಲ್ಲಿ ಏನ್ ಸಮಸ್ಯೆಗಳು ಅದನ್ನು ಬಗೆಹರಿಸಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ನವಿತಾ. ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.